ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ 2026ರ ಕೀ ಆನ್ಸರ್ಗಳು ಬಿಡುಗಡೆಯಾಗಿದೆ. ಕೆ ವೆಬ್ಸೈಟ್ನಲ್ಲಿ ಯಾವ ಥರ ನಾವು ಕೀ ಆನ್ಸರ್ಗಳನ್ನು ಪರೀಕ್ಷಿಸಬಹುದು, ಅಂದರೆ ಪರಿಶೀಲನೆ ನಡೆಸ್ಬೋದು, ಮತ್ತು ಏನಾದರೂ ನಮಗೆ ಸಮಸ್ಯೆ ಇದ್ದರೆ ಅದರ ಒಂದು ಕುರಿತು ನಾವು ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಾನಲ್ಗೆ ಹೊಸೊಬ್ಬರಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಆನ್ಸರ್ ಕೀ ನೋಡೋದು ಹೇಗೆ ಮತ್ತು ಅದರ ಪರಿಶೀಲನೆ ನಡೆಸೋದು ಹೇಗೆ, ನಿಮ್ಮ ಆನ್ಸರ್ ಸರಿಯಾಗಿತ್ತು, ಅದೇನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಕೆ ವೆಬ್ಸೈಟ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಕೆ ಇ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ಮೊದಲಿಗೆ ಕರ್ನಾಟಕ ಸರ್ಕಾರ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದ ನಂತರ ನಮಗೆ ಇಲ್ಲಿ 3 ಡಾಟ್ ಕಾಣುತ್ತೆ ಸೈಡು. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದರಲ್ಲಿ ನಮಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು, ಅಂದರೆ 3/3/2026ಕ್ಕೆ ಒಂದು ಪ್ರಕಟಣೆ ಆಗಿತ್ತು. ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಕುರಿತು ಎಲ್ಲ ಶಾಲೆಗಳು, ಅಂದರೆ ಮೊರಾರ್ಜಿ ದೇಸಾಯಿ ಅಷ್ಟೇ ಅಲ್ಲದೆ ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ ಇನ್ನಿತರ ಎಲ್ಲ ಶಾಲೆಗಳ ಕುರಿತು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಏನಪ್ಪ ಪ್ರಕಟಣೆ ಅಂದರೆ, ಕೀ ಉತ್ತರ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿ ಪ್ರಕಾರ ಕೊಟ್ಟಿರ್ತಾರೆ. ಅದನ್ನು ನೀವು ಪರಿಶೀಲಿಸಿ ನಿಮ್ಮ ಆನ್ಸರ್ ಏನಾದರೂ ಸರಿಯಾಗಿದ್ದು ಕೀ ಉತ್ತರದಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅನ್ನೋದಾದರೆ 7ನೇ ತಾರೀಕು 3ನೇ ತಿಂಗಳ 2026 ಅಂದರೆ ಮಾರ್ಚ್ 7ರ ಒಳಗೆ ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ಅಂದರೆ ನೀವು ಹಾಕಿರೋ ಉತ್ತರ ಸರಿಯಾಗಿದ್ದು ಕೀ ಉತ್ತರದಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅನ್ನೋದಾದರೆ ಅದನ್ನು ನಾವು ಸರಿಪಡಿಸಿಕೊಳ್ಳಬಹುದು ಅನ್ನೋದನ್ನು ಕೊಟ್ಟಿದ್ರು. ಅದನ್ನು ಕುರಿತು ಈ ವಿಡಿಯೋದಲ್ಲಿ ನಾವು ಮೊದಲಿಗೆ OMR ಶೀಟ್ನ ಆನ್ಸರ್ ಕೀ ನೋಡೋದು ಹೇಗೆ ಅನ್ನೋದನ್ನು ನೋಡೋಣ. ನಂತರ ಅದನ್ನು ಹೇಗೆ ನಾವು ತಿದ್ದಬಹುದು, ಅಂದರೆ ಮಿಸ್ಟೇಕ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಮುಂದೆ ನೋಡೋಣ. ಮೊದಲಿಗೆ ನೋಡಿ, ಈಗ ಇಲ್ಲಿ ನೆಕ್ಸ್ಟ್ ಬಂದರೆ ತಾತ್ಕಾಲಿಕ ಕೀ ಉತ್ತರ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ತಾತ್ಕಾಲಿಕ ಕೀ ಉತ್ತರದ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಕಂಪ್ಲೀಟ್ ಆಗಿ ಒಂದು ಆನ್ಸರ್ ಕೀ ಬರುತ್ತೆ. ಅಲ್ಲಿ A1 B1 C1 D1 A2 B2 C2 D2 ಎಲ್ಲ ಪ್ರಶ್ನೆ ಪತ್ರಿಕೆಗಳ ಆನ್ಸರ್ ಕೀ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು. ಇದು ಆಫಿಷಿಯಲಿ ವೆಬ್ಸೈಟ್ನಲ್ಲಿ ಕೊಟ್ಟಿರೋಂತಹ ಮೊರಾರ್ಜಿ ದೇಸಾಯಿ ಒಂದು ಆನ್ಸರ್ ಕೀ ಆಗಿರುತ್ತೆ. ಇಲ್ಲಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ನನಗೆ ತಿಳಿಸ್ಬೇಕಾಗತ್ತೆ, ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕಾಗತ್ತೆ. ಮತ್ತು ನಿಮ್ಮ ಅಂಕಗಳಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ತಿದ್ದೋದು ಹೇಗೆ ಅನ್ನೋದನ್ನು ನಾನು ನೋಡೋಣ. ಮೊದಲಿಗೆ ನಿಮ್ಮ ಎಲ್ಲ ಅಂಕಗಳನ್ನು ಇಲ್ಲಿ ಪರಿಶೀಲನೆ ಮಾಡಿ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳೋದನ್ನು ಮರಿಬೇಡಿ. ಈಗ ನೀವು ಆನ್ಸರ್ನ ನೋಡ್ತಾ ಹೋಗಿ. ಈಗ 1ರಿಂದ 50ರಲ್ಲಿ ಒಂದು ಲೈನಲ್ಲಿದೆ, ಮತ್ತು 51ರಿಂದ 100ರವರೆಗೆ ಇನ್ನೊಂದು ಲೈನಲ್ಲಿದೆ. ನಿಮ್ಮ ಪೇಪರ್ ಯಾವುದು ಅನ್ನೋದನ್ನು ನೋಡಿ ಅದರ ಪ್ರಕಾರ ನೀವು ಇಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ನಿಮ್ಮ ಎಲ್ಲ ಅಂಕಗಳನ್ನು ಪರಿಶೀಲನೆ ನಡೆಸಿದ ನಂತರ ನಿಮಗೇನಾದರೂ ಯಾವುದಾದ್ರೂ ಪ್ರಶ್ನೆಯಲ್ಲಿ ಮಿಸ್ಟೇಕ್ ಇದೆ, ನನ್ನ ಉತ್ತರ ಸರಿಯಾಗಿದೆ, ಆನ್ಸರ್ ಕೀದಲ್ಲಿ ಮಿಸ್ಟೇಕ್ ಇದೆ ಅನ್ನೋದಾದರೆ ಅದನ್ನು ಕೂಡ ಸರಿಪಡಿಸಲು ಇಲ್ಲಿ ತಾತ್ಕಾಲಿಕ ಕೀ ಉತ್ತರಗಳಿಗಾಗಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿ, ನಮ್ಮ ಹೆಸರನ್ನು ಹಾಕಿ, ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ಮತ್ತು ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ನಾವು ಲಾಗಿನ್ ಆಗ್ಬೋದು. ಇಲ್ಲಿ ನೋಡ್ತಾ ಹೋಗಿ ನಾನು ಹಾಕ್ತಾ ಇದ್ದೀನಿ, ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾ ಕೊಟ್ಟ ನಂತರ ಈ ಥರ ಒಂದು ಓಪನ್ ಆಗುತ್ತೆ ಪೇಜು. ಈ ಪೇಜ್ನಲ್ಲಿ ನಮ್ಮ ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರ್ ಇರುತ್ತೆ, ಕ್ಯಾಂಡಿಡೇಟ್ ನೇಮ್ ಇರುತ್ತೆ. ನಿಮ್ಮ ಏನಾದರೂ ಇಮೇಲ್ ಐ ಡಿ ಇದೆ ಅಂದರೆ ಇಲ್ಲಿ ಇಮೇಲ್ ಐ ಡಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಂತರ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಅಂತ ಇರುತ್ತೆ, ಸೆಲೆಕ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಅದರ ನಂತರ ಸೆಲೆಕ್ಟ್ ಪೋಸ್ಟ್ ಆ್ಯಂಡ್ ಸಬ್ಜೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಆಯ್ಕೆ ಮಾಡಿದ ನಂತರ ಮತ್ತೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಒಂದು ಕ್ವಶನ್ ಪೇಪರ್ ವರ್ಷನನ್ನು ಕೇಳುತ್ತೆ. ನಿಮ್ಮ ವರ್ಷನ್ ಯಾವುದು, ಕ್ವಶನ್ ಪೇಪರ್ ವರ್ಷನ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕ್ವಶನ್ ಡೀಟೇಲ್ಸ್ ಅಂತ ಇರುತ್ತೆ. ಈಗೇನಾದರೂ ನಿಮಗೆ ಕ್ವಶನ್ನಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಅನಿಸಿದರೆ ಅಲ್ಲಿ ನೀವು ಸೆಲೆಕ್ಟ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ವಶನ್ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಕ್ವಶನ್ ನಂಬರ್ 1ರಿಂದ 100 ತನಕ ಇದರಲ್ಲೇ ಇರುತ್ತೆ. ನಿಮ್ಮ ಪ್ರಶ್ನೆ ಯಾವುದು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ದೇನಾದರೂ ಸರಿಯಾದ ಉತ್ತರ ಇದೆ ಅಂತ ಅನಿಸಿದ್ರು ಅದು ವೆಬ್ಸೈಟ್ನ ಕೀ ಆನ್ಸರ್ನಲ್ಲಿ ಮಿಸ್ಟೇಕ್ ಇದೆ ಅನ್ನೋದಾದರೆ ಮಾತ್ರ. ಈಗ ನೋಡಿ, 9ನೇ ಪ್ರಶ್ನೆ ಸೆಲೆಕ್ಟ್ ಮಾಡಿದ್ದೀನಿ. ಕೀ ವೆಬ್ಸೈಟ್ನಲ್ಲಿ
9ನೇ ಪ್ರಶ್ನೆಯ ಉತ್ತರ ಏನಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗೇನಾದರೂ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನಿಮಗೆ. ಈಗ 9ನೇ ಪ್ರಶ್ನೆ ಅವ್ರ ಪ್ರಕಾರ ಆನ್ಸರು ಬಿ ಇದೆ ಅಂತ ಅನ್ಕೊಳ್ಳೋಣ. ಆದರೆ ಅಭ್ಯರ್ಥಿಯ ಪ್ರಕಾರ ಆನ್ಸರು ಸಿ ಅನ್ನೋದಾದರೆ, ನನ್ನ ಆನ್ಸರ್ ಸಿ ಅನ್ನೋದಾದರೆ ಇಲ್ಲಿ ರೀಸನ್ ಕೊಡಬೇಕಾಗತ್ತೆ. ಇಲ್ಲಿ ರೀಸನ್ನು ನನ್ನ ಉತ್ತರ ಸರಿಯಾಗಿದೆ ಅಂತ ಹಾಕಬೇಕು. ಅದರ ಬದಲಿ ಮೈ ಆನ್ಸರ್ ಈಸ್ ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ. ನಿಮ್ಮ ಒಂದು ಪ್ರಶ್ನೆಯ ಪತ್ರಿಕೆಯಲ್ಲಿ ನೀವೇನು ಟಿಕ್ ಹಾಕಿರ್ತೀರಲ್ವ ಅದನ್ನ ಒಂದು ಫೋಟೋ ತಗೋಬೇಕಾಗತ್ತೆ. ಫೋಟೋ ತೆಗೆದಿದ್ದನ್ನು ಇಲ್ಲಿ ನೀವು ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ. ಈಗ ಇಲ್ಲಿ ಅಪ್ಲೋಡ್ ಮಾಡಬೇಕು. ಈ ಥರ ಈಗ ಚೂಸ್ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ಇಲ್ಲಿ ರೈಸ್ ಆಬ್ಜೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಆ ಕ್ವಶನ್ನು ಅಲ್ಲೇ ರೈಸ್ ಆಗುತ್ತೆ. ಅದೇ ಥರ ಮತ್ತೇನಾದರೂ ನಿಮ್ಗೆ ಇನ್ನೊಂದು ಪ್ರಶ್ನೆ ಹಾಗೆ ಆಗಿದೆ ಅನ್ನೋದಾದರೆ, ಈ ಉದಾಹರಣೆಗೆ 20ನೇ ಪ್ರಶ್ನೆ ಕೂಡ ಹಾಗೆ ಆಗಿದೆ ಅಂದ್ಕೊಳ್ಳೋಣ. ಅವಾಗ ಕೆ ವೆಬ್ಸೈಟ್ನಲ್ಲಿ 20ನೇ ಪ್ರಶ್ನೆ ಯಾವುದಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಕೆ ವೆಬ್ಸೈಟ್ನಲ್ಲಿ ಆಪ್ಷನ್ನು ಸಿ ಅಂತ ಕೊಟ್ಟಿದ್ದಾರೆ, ನಮ್ಮ ಉತ್ತರ ಬಿ ಇದೆ ಅಂದ್ಕೊಳ್ಳೋಣ. ಆವಾಗ ನಾವು ಇಲ್ಲಿ ರೀಸನ್ನ ಕೊಡಬೇಕಾಗತ್ತೆ. ಮೈ ಆನ್ಸರ್ ಈಸ್ ಕರೆಕ್ಟ್ ಅಂತ ಹಾಕಿ ಮತ್ತೆ ಒಂದು ಫೋಟೋನ ತಕ್ಕೊಂಡು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿ ರೈಸ್ ಆಬ್ಜೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ದಯವಿಟ್ಟು 7ನೇ ತಾರೀಕು 3ನೇ ತಿಂಗಳ 2026 ಅಂದರೆ ಮಾರ್ಚ್ 7ರ ಒಳಗಾಗಿ ನೀವು ಇದನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಮಾತ್ರ ನಿಮ್ಮ ಕೊನೆಯ ಅಂಕಗಳಲ್ಲಿ ಯಾವುದೇ ಥರದ ಮಿಸ್ಟೇಕ್ ಇಲ್ಲದ ಹಾಗೆ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಕರೆಕ್ಟಾಗಿ ನಿಮ್ಮ ಎಲ್ಲ ಆನ್ಸರ್ ಕೀನ ಚೆಕ್ ಮಾಡಿಕೊಂಡು ನಿಮ್ಮ ಪೇಪರ್ನಲ್ಲಿ ಇರೋದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ.